ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಮಹಾದೇವ ಕಾವ್ಯ ಬೆಂಗಳೂರಿಗೆ ಹೋಗ್ತೀನಿ ಅಂದಿದ ತಕ್ಷಣ ಕೋಪ ಮಾಡ್ಕೊಂಡು ಬಿಡ್ತಾನೆ. ಕಾವ್ಯ ಯಾವುದಕ್ಕೂ ಕೂಡ ನೀನು ಒಂದ್ಸಲ ಅಮ್ಮನ ಹತ್ರ ಮಾತಾಡು, ಅವ್ರು ಏನು ಹೇಳ್ತಾರೋ ಅದೇ ಫೈನಲ್ ಅಂತ ಹೇಳಿದಾಗ, ಏನ್ರಿ ಮಾತಾಡ್ತಾ ಇದ್ದೀರಾ, ನಾನು ಯಾಕೆ ಅವ್ರ ಪರ್ಮಿಷನ್ ಕೇಳಬೇಕು, ಆಸೆ ಕಟ್ಕೊಂಡಿದ್ದು ನಾನು, ಅದನ್ನು ಈಡೇರಿಸ್ಕೊಂಡಿರೋದು ನಾನು ಅಂದಮೇಲೆ ನಾನು ಅವ್ರ ಪರ್ಮಿಷನ್ನ ಕೇಳೋದಿಲ್ಲ ಅಂದಿದ ತಕ್ಷಣ ಕಾವ್ಯ ಅಂತ ಕೋಪ ಮಾಡ್ಕೊಳಕ್ಕೆ ಹೋಗ್ತಾನೆ. ಆವಾಗ ಅವರಮ್ಮ ಕೈಯಲ್ಲಿ ದಾರ ಕಟ್ಟಿರ್ತಾರೆ ಅಲ್ವಾ, ಅದನ್ನು ನೋಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ. ನೋಡು ಕಾವ್ಯ, ಈ ಮನೇಲಿ ನಮ್ಮಮ್ಮ ಏನು ಹೇಳ್ತಾರೋ ಅದೇ ಫೈನಲ್ಲು. ಅವ್ರು ಬೇಕಿದ್ರೆ ನೀನು ಕೆಲ್ಸಕ್ಕೆ ಹೋಗ್ಲಿ ಅಂತ ಹೇಳಿದ್ರು ಕೂಡ ನಂದೇನು ಅಭ್ಯಂತರ ಇಲ್ಲ, ಆದರೆ ನೀನು ನಮ್ಮಮ್ಮನ ಪರ್ಮಿಷನ್ನ ಕೇಳಲೇಬೇಕು ಅಂದಾಗ, ಯಾಕ್ರಿ ನಾನು ಅವ್ರ ಮಾತು ಕೇಳಬೇಕು, ಅಲ್ಲ ಯಾರೋ ಒಬ್ಬರು ಮಾತಾಡಿದ್ದಾರೆ ಅಂದರೆ ಅದನ್ನೇ ಎಲ್ಲರೂ ಫಾಲೋ ಮಾಡಬೇಕು ಅಂತ ಯಾಕೆ ಮಾತಾಡ್ತಾ ಇದ್ದೀರಾ, ಇದು ನನ್ನ ಆಸೆ, ನನ್ನ ಕನಸು, ನಾನು ಇಲ್ಲಿ ನಿಮ್ಮನ್ನು ಪರ್ಮಿಷನ್ ಕೇಳೋಕೆ ಬಂದಿಲ್ಲ, ಹೋಗ್ತಿದ್ದೀನಿ ಅಂತ ಹೇಳೋಕೆ ಬಂದಿರೋದು, ಹೋಗ್ತಾ ಇದ್ದೀನಿ ಅಂದರೆ ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಕಾವ್ಯ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಪ್ರೇಮ ಕಸ ಹೊಡಿತಾ ಇರಬೇಕಾದ್ರೆ ರಾಮ್ ಬಟ್ಟೆನ ನೋಡಿಬಿಟ್ಟು, ಅಯ್ಯೋ ಏನಪ್ಪ ಇದು, ನನ್ನ ರಾಮ್ ಬಟ್ಟೆ ಇಷ್ಟೊಂದು ಗಲೀಜಾಗಿದೆ, ಇನ್ನು ಮುಂದೆ ನನ್ನ ರಾಮ್ ಬಟ್ಟೆನ ನಾನೇ ನೋಡ್ಕೊಳ್ತೀನಿ, ನೀಟಾಗಿ ತೊಳೆದು ಐರನ್ ಮಾಡಿ ಕೈ ಇಟ್ಟಿದ ತಕ್ಷಣ ಅವನಿಗೆ ಬೇಕಾಗಿರೋ ಬಟ್ಟೆ ಸಿಗಬೇಕು, ಆ ರೀತಿ ರೆಡಿ ಮಾಡ್ತೀನಿ ಅಂತ ಬಟ್ಟೆನ ಐರನ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾಳೆ. ಅದೇ ಟೈಮ್ಗೆ ರಾಮ್ ಕೂಡ ಅಲ್ಲಿಗೆ ಬರ್ತಾನೆ. ಯಾಕೆ ನನ್ನ ಶರ್ಟ್ನ ಪರ್ಮಿಷನ್ ಇಲ್ಲದೆ ಮುಟ್ಟಿದ್ಯಾ ಅಂತ ಕೇಳ್ತಾನೆ. ಅಯ್ಯೋ ರಾಮ್, ಐರನ್ ಮಾಡಿ ಕೊಡ್ತೀನಿ ಕಣು ಅಂತ ಹೇಳಿದಾಗ, ನೋಡು ಇದನ್ನೆಲ್ಲ ಮಾಡಿದ ತಕ್ಷಣ ಎಲ್ಲದೂ ಕೂಡ ಮರೆತುಬಿಟ್ಟು ನಿನ್ನ ಕಡೆ ವಾಲ್ತೀನಿ ಅಂತ ಅಂದ್ಕೊಂಡಿದ್ಯಾ, ಸಾಧ್ಯನೇ ಇಲ್ಲ, ನೀನೇನು ಮಾಡಿದ್ರೂ ಕೂಡ ನಾನು ಮಾತ್ರ ನಿನ್ನನ್ನು ಕ್ಷಮಿಸೋದಿಲ್ಲ, ಬಿಡೆ ನನ್ನ ಶರ್ಟ್ನ ಅಂತ ಹೇಳಿದ ತಕ್ಷಣ, ಬಿಡೋ ರಾಮ್, ಯಾಕೋ ಆ ರೀತಿ ಮಾಡ್ತೀಯ, ಶರ್ಟ್ನ ಐರನ್ ಮಾಡಿ ಇಡ್ತೀನಿ ಕಣೋ ಅಷ್ಟೇ ಅಂತ ಹೇಳಿದಾಗ, ಏನು ಬೇಕಾಗಿಲ್ಲ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಈಡಿಯಟ್ ಅಂತ ಬೈದು ಅಲ್ಲಿದ್ದ ಹೋಗ್ಬಿಡ್ತಾನೆ. ಅಯ್ಯೋ ಬೈತೀಯ ಬೈಯು, ನೀ ನನ್ನ ಗಂಡ ಕಣೋ, ನೀನು ಎಷ್ಟು ಬೈದ್ರೂ ಕೂಡ ನನಗಿನ್ನೂ ಖುಷಿ ಆಗುತ್ತೆ, ನನ್ನನ್ನು ಬೈಯೋ ಅಧಿಕಾರ ನಿನಗೆ ಮಾತ್ರ ಇರೋದು ಅಲ್ವಾ, ಅದಕ್ಕೆ ಅಷ್ಟೊಂದು ಬೈತೀಯ ಬಿಡು ಅಂತ ಹೇಳ್ಬಿಟ್ಟು ಪ್ರೇಮ ಕೂಡ ನಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಕಲ್ಯಾಣಿ ಕೂಡ ದೇವ್ರ ಪೂಜೆನ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಕಾವ್ಯ ಕೂಡ ಬರ್ತಾಳೆ. ಬಂದಿದ ತಕ್ಷಣ ಕಾವ್ಯ ಬಾರಮ್ಮ ಅಂತ ಹೇಳ್ಬಿಟ್ಟು ಆರತಿನೂ ಕೂಡ ಕೊಡ್ತಾರೆ. ಅತ್ತೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ, ಅಯ್ಯೋ ಏನು ಹೇಳಮ್ಮ ಕಾವ್ಯ ಅಂತ ಹೇಳ್ತಾಳೆ. ಅತ್ತೆ ನನಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ, ನೆಕ್ಸ್ಟ್ ವೀಕೆ ಜಾಯ್ನಿಂಗ್ ಅಂತ ಹೇಳಿದ್ದಾರೆ, ನಾನು ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತ ಇದ್ದೀನಿ ಅಂದಾಗ, ಅಯ್ಯೋ ಕಾವ್ಯ ಏನಮ್ಮ ಮಾತಾಡ್ತಾ ಇದೆಯಾ, ಇವಾಗ ತಾನೇ ಮದುವೆ ಆಗಿದೆಯಾ, ಇವಾಗ ನೀನು ಆರಾಮಾಗಿ ಇರೋ ಸಮಯ, ಇಂಥದ್ರಲ್ಲಿ ಕೆಲಸ ಎಲ್ಲ ಯಾಕೆ ಮಾಡ್ತೀಯ ಅಂದಾಗ, ಆಗಲ್ಲ, ಇದು ನಾನು ಆಸೆ ಪಟ್ಟಿರೋ ಅಂಥ ಕೆಲಸ, ನಾನು ತುಂಬ ವರ್ಷದಿಂದ ಇದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದಾಗ, ಹೌದು ಕಾವ್ಯ ನೀನು ಕಷ್ಟಪಟ್ಟಿದ್ಯಾ, ಆದರೆ ದೇವರು ನಮಗೆ ಅಂಥ ಕಷ್ಟ ಏನು ಕೊಟ್ಟಿಲ್ಲ ತಾನೇ, ನಿನಗೇನು ಬೇಕೋ ಕೇಳು, ಅದನ್ನು ನಾನು ಕೊಡಿಸ್ತೀನಿ, ಈ ಮನೇಲಿ ನಿನಗೆಲ್ಲದೂ ಕೂಡ ಸಿಗುತ್ತೆ, ದೇವರು ನಮ್ಮನ್ನು ಅಷ್ಟರ ಮಟ್ಟಿಗೆ ಚೆನ್ನಾಗಿಟ್ಟಿದ್ದಾನೆ ಅಂತ ಹೇಳಿದಾಗ, ಇದು ದುಡ್ಡಿನ ವಿಚಾರ ಅಲ್ಲ, ಇದು ನನ್ನ ಆಸೆ ಅಂತ ಕಾವ್ಯ ಹೇಳ್ತಾಳೆ. ನೋಡು ಕಾವ್ಯ, ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ, ನೀನಿವಾಗ ಮಾದೇವನ ಜೊತೆಗೆ ಖುಷಿಯಾಗಿ ಸಮಯನ ಕಳಿಬೇಕು, ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು, ಇಂಥ ಸಂದರ್ಭದಲ್ಲಿ ನೀನು ಕೆಲಸ ಮಾಡ್ತೀನಿ ಅಂದರೆ ನಾನು ಅದನ್ನು ಒಪ್ಕೊಳ್ಳೋದಿಲ್ಲ, ನೋಡು ಆ ಕೆಲಸನ ಬಿಟ್ಬಿಡು, ಅದನ್ನು ಬೇರೆ ಯಾರಾದರೂ ತಗೊಂಡು ಕೆಲಸ ಮಾಡ್ತಾರೆ ಅಂದಾಗ, ಏನ್ರಿ ನೀವು ಇಷ್ಟು ಸುಲಭವಾಗಿ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಎಷ್ಟೊಂದು ಕಷ್ಟಪಟ್ಟಿರೋದು ನಾನು, ಅದ್ರ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತು, ನಾನು ಇಲ್ಲಿ ನಿಮ್ಮನ್ನು ಪರ್ಮಿಷನ್ ಕೇಳೋಕೆ ಬಂದಿಲ್ಲ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳೋಕೆ ಬಂದಿರೋದು ಅಂದಾಗ, ನೋಡು ಕಾವ್ಯ ನೀನು ಕೋಪ ಮಾಡ್ಕೋಬೇಡ, ನೀನು ಹೋಗೋದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ, ಮೊದಲು ಈ ಮನೆಗೆ ಅಡ್ಜಸ್ಟ್ ಆಗು, ಆಮೇಲೆ ನಿನಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಹೋಗಿ ಕೆಲಸ ಮಾಡುವಂತೆ, ನಾನು ಹೇಳ್ತಾ ಇರೋದು ಇದನ್ನೇ ಅರ್ಥ ಮಾಡ್ಕೊ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಪಂಚಮಿನ ಕರ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾರೆ. ಅವಾಗಂತೂ ಕಾವ್ಯಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಇನ್ನು ಮಹೇಶ್ವರಿ ಕೂಡ ಟೀನ ಕುಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಸತ್ಯನಾರಾಯಣ ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ ಬರ್ತಾರೆ. ಅವ್ರನ್ನ ನೋಡಿಬಿಟ್ಟು ಕಿಟ್ಟಿ ಕಿಟ್ಟಿ ಅಂತ ಜೋರಾಗಿ ಮಹೇಶ್ವರಿ ಕರೀತಾಳೆ. ಗೇಟ್ ಯಾಕೋ ಓಪನ್ ಇಟ್ಟಿದೆಯಾ, ಎಲ್ಲರೂ ಕೂಡ ಮನೆ ಒಳಗೆ ನುಗ್ತಾರೆ ಗೊತ್ತಾ ಅಂತ ಹೇಳಿದಾಗ, ಹೋ ಇವರು ಬೀಗರು ಯಾಕೆ ಇಲ್ಲಿಗೆ ಬಂದಿರೋದು ಅಂತ ಕೇಳ್ತಾನೆ. ಮಕ್ಕಳನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ ಅಂತ ಸತ್ಯನಾರಾಯಣ ಹೇಳಿದಾಗ, ಹೌದೌದು ನೀವು ಮಾಡಿರೋ ಪ್ಲ್ಯಾನ್ ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿನ್ನ ಮಗಳನ್ನ ನೀನೇ ಬೇಕು ಅಂತ ಕಿಡ್ನಾಪ್ ಮಾಡಿ ಕೊನೆಗೆ ಆ ಮಹಾದೇವಗೆ ಕಾವ್ಯನ ಕೊಟ್ಟು ಮದುವೆ ಮಾಡಿಸ್ದೆ, ನಿನ್ನ ಮಗಳು ಇದ್ದಾಳೆ ಅಲ್ವಾ ದದ್ದಿನ, ಅವಳನ್ನ ತೊಗೊಂಡು ಬಂದು ನನ್ನ ರಾಮ್ಗೆ ಕಟ್ಟಿದೆ, ಇವಾಗ ನಿನಗೆ ಸಂತೋಷ ಆಗಿರಬೇಕು ಅಲ್ವಾ, ಇದ್ರ ಹಿಂದೆ ಇರೋದೆಲ್ಲ ನೀನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂದಾಗ, ಮಹೇಶ್ವರಿ ಏನು ಮಾತಾಡ್ತಾ ಇದೆಯಾ, ತಪ್ಪು ಮಾಡಿರೋದು ನಿನ್ನ ಮಗ ಮಾಡಿರೋದನ್ನ ನಾನು ಅವತ್ತು ಕ್ಷಮಿಸ್ಬಿಟ್ಟು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೀನಿ ಅಂತ ಹೇಳಿದಾಗ, ಮಹೇಶ್ವರಿಗಂತೂ ಫುಲ್ ಶಾಕ್ ಆಗುತ್ತೆ. ಅದಕ್ಕೆ ಯಾಕದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂದಾಗ, ಸಾಕು ಸುಮ್ಮನೆ ಇರ್ತೀರಾ, ನಿಮ್ಮಿಬ್ಬರು ಮಕ್ಕಳನ್ನು ಕೂಡ ಇಲ್ಲಿಗೆ ಕೊಟ್ಬಿಟ್ಟು ಆರಾಮಾಗಿರ್ಬೋದು, ಸಿಕ್ಕಿದ್ದೆಲ್ಲ ದೋಚ್ಕೊಂಡು ಹೋಗ್ಬೋದು ಅಂತ ಕನಸ್ಕೊಂಡಿರಬೇಕು ಅಲ್ವಾ, ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರು ಮಕ್ಕಳು ಕೂಡ ಈ ಮನೆಯಲ್ಲಿ ಸುಖವಾಗಿರಬಾರ್ದು, ಪ್ರತಿ ಕ್ಷಣ ಪ್ರತಿ ನಿಮಿಷನೂ ಕೂಡ ಕೊರಗಬೇಕು, ಆ ರೀತಿ ನರಕ ತೋರಿಸ್ತೀನಿ ಅಂದಾಗ
ಅಯ್ಯೋ ಅದಕ್ಕೆ ಎಂತ ಮಾತಾಡ್ತಾ ಇದ್ದೀರಾ ನೀವು, ಅಲ್ಲ ನಮ್ಮ ಮಕ್ಕಳು ಈ ಮನೆಗೆ ಬಂದರೆ ಸುಖವಾಗಿರ್ತಾರೆ ಅಂತ ನಾವು ಖುಷಿಯಾಗಿ ದಾರೆ ಎರೆದು ಕೊಟ್ಟಿದ್ದೀವಿ, ಅಂಥದ್ರಲ್ಲಿ ನೀವು ಈ ರೀತಿ ಮಾತಾಡಿದರೆ ನಾವೇನು ಅಂತ ಯೋಚನೆ ಮಾಡಬೇಕು ಅಂತ ಕೇಳ್ತಾಳೆ. ಆಗ ಸತ್ಯನಾರಾಯಣ ನೀನೇನು ತಲೆ ಕೆಡಿಸ್ಕೋಬೇಡ, ಕಲ್ಯಾಣಿ ನಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ, ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಾಗ ಈ ಕಡೆ ರಾಣಿ ಕೂಡ ಪ್ರೇಮ ಮತ್ತು ಕಾವ್ಯ ಹತ್ರ ಬಂದುಬಿಟ್ಟು ನಿಮ್ಮಪ್ಪ ನಿಮ್ಮಮ್ಮ ಬಂದಿದ್ದಾರೆ ಅಂತ ಹೇಳ್ತಾಳೆ. ಇಬ್ಬರು ಕೂಡ ಖುಷಿಯಾಗಿ ಅಲ್ಲಿದ್ದ ಬರ್ತಾರೆ. ನಿಮ್ಮ ಮಗಳು ಮಾಡಿರೋದು ತಪ್ಪು, ಅವಳು ಹೇಳಿರೋದು ಎಲ್ಲದೂ ಕೂಡ ಸುಳ್ಳು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಅದನ್ನು ಒಪ್ಕೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ಕಾವ್ಯ ಮತ್ತು ಪ್ರೇಮ ಇಬ್ಬರು ಕೂಡ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ಹಗ್ ಮಾಡ್ಕೊಳ್ತಾರೆ. ಯಾಕಪ್ಪ ಇಲ್ಲೇ ನಿಂತಿದ್ದೀರಾ, ಒಳಗೆ ಬನ್ನಿ ಅಂತ ಹೇಳಿದಾಗ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ, ಅವರೆಲ್ಲೂ ಹೋಗೋ ಆಗಿಲ್ಲ ಅಂತ ಹೇಳ್ತಾಳೆ. ಆವಾಗ ಕಾವ್ಯ ಕೋಪ ಮಾಡಿಕೊಂಡು ಏನ್ರಿ ನಿಮ್ಮದು, ಅಲ್ಲ ತಪ್ಪು ಮಾಡಿರೋದು ನಿಮ್ಮ ಮಗ, ಪ್ರತಿ ಸಲನೂ ಕೂಡ ನಮ್ಮಕ್ಕನೇ ತಪ್ಪು ಮಾಡಿರೋದು ಅಂತ ಹೇಳ್ತಾ ಇದ್ದೀರಾ ಅಂತ ಕೋಪ ಮಾಡ್ಕೊಂಡಾಗ ಕಾವ್ಯ ಸ್ವಲ್ಪ ಸುಮ್ಮನಿರೆ ಅಂತ ಪ್ರೇಮ ಹೇಳ್ತಾಳೆ. ಅದೇ ಟೈಮ್ಗೆ ಮಹೇಶ್ವರಿ ಕೂಡ ಬರ್ತಾಳೆ. ಅಯ್ಯೋ ಅಣ್ಣ ಯಾಕೆ ಇಲ್ಲೇ ನಿಂತಿದ್ದೀರಾ, ಬನ್ನಿ ಒಳಗೆ ಅಂತ ಹೇಳಿದಾಗ ಏನಿಲ್ಲ ಕಲ್ಯಾಣಿ ಹೇಗಿದೆಯಾ ಅಂತ ಮಾತಾಡಿಸ್ತಾರೆ. ಅದೇ ಟೈಮ್ಗೆ ಶ್ರೀಧರ್ ಅವರು ಕೂಡ ಬರ್ತಾರೆ. ಅಯ್ಯೋ ಬೀಗ್ರೆ ಬನ್ನಿ ಒಳಗಡೆ ಅಂತ ಹೇಳಿದಾಗ ಎಲ್ಲರೂ ಬಂದು ಹಾಲಲ್ಲಿ ಕುತ್ಕೊಳ್ತಾರೆ. ಮಾದೇವ ಇವತ್ತು ನಿಮ್ಮ ಅತ್ತೆ ಮಾವ ಬಂದಿದ್ದಾರೆ ಕಣೋ, ಅವರಿಗೆ ಅತಿಥಿ ಸತ್ಕಾರ ತುಂಬ ಚೆನ್ನಾಗಿ ಆಗಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು, ಸ್ವಲ್ಪ ಬಾ ಅಂತ ಹೇಳಿದಾಗ ಅಯ್ಯೋ ಕಲ್ಯಾಣಿ ಯಾಕಮ್ಮ ಆ ರೀತಿ ಮಾತಾಡ್ತೀಯಾ, ನಾವು ಕೂಡ ಈ ಮನೆಯವರೇ ತಾನೇ, ನಮಗೇನು ಆ ರೀತಿ ಬೇಡ ಅಂತ ಹೇಳಿದಾಗ ಅಯ್ಯೋ ನೀವಿವಾಗ ನಮ್ಮ ಬೀಗರು ಒಂದು ಪಕ್ಷ ಅತಿಥಿನಾದರೂ ಸುಮ್ಮನೆ ಹಿಡ್ಕೊಂಡು ಕಳಿಸ್ಬೋದು, ಆದರೆ ಬೀಗರಿಗೆಲ್ಲ ಆ ರೀತಿ ಅವಮಾನ ಮಾಡಬಾರ್ದು, ಅವ್ರಿಗಾಗುವ ಅತಿಥಿ ಸತ್ಕಾರ ಆಗಲೇಬೇಕು ಅಂತ ಹೇಳಿದಾಗ ಸರಿಯಾಗಿ ಹೇಳಿದೆ ಶ್ರೀಧರ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಮಾದೇವ ಅಲ್ಲಿದ್ದ ಹೋಗ್ತಾರೆ. ಆವಾಗ ಕಾವ್ಯ ಮತ್ತು ಪ್ರೇಮ ಇಬ್ಬರ ಹತ್ರನೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಪ್ಪ ನಿನಗೊಂದು ಗುಡ್ ನ್ಯೂಸ್ ಅಪ್ಪ ಅಂತ ಕಾವ್ಯ ಹೇಳ್ತಾಳೆ. ಏನಮ್ಮ ಅದು ಅಂತ ಕೇಳಿದಾಗ ನನಗೆ ಬೆಂಗಳೂರಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ ಅಲ್ವಾ, ಅಲ್ಲಿ ಕೆಲಸ ಸಿಕ್ಕಿದೆ ಅಪ್ಪ, ನೆಕ್ಸ್ಟ್ ವೀಕೆ ಜಾಯ್ನ್ ಆಗ್ತಾ ಇದ್ದೀನಿ ಅಂದಾಗ ನೋಡು ಕಾವ್ಯ ನೀನಿವಾಗ ಈ ಮನೆ ಸೊಸೆ, ನೀನೇನೇ ನಿರ್ಧಾರ ತೊಗೋಬೇಕಂದ್ರೂ ಕೂಡ ಕಲ್ಯಾಣಿನ ಕೇಳಿನೇ ತೊಗೋಬೇಕು ಅಂತ ಹೇಳ್ತಾರೆ. ಅಪ್ಪ ಏನಪ್ಪ ಮಾತಾಡ್ತಾ ಇದ್ದೀರಾ, ನನ್ನ ಆಸೆಗೆ ಕನಸಾಗಿ ಇದ್ದಿದ್ದು ನೀವು ನನಗೆ ಪರ್ಮಿಷನ್ ಕೊಟ್ಟರೆ ಸಾಕಪ್ಪ, ನಾನು ಯಾಕೆ ಅವ್ರ ಮಾತು ಕೇಳಬೇಕು ಅಂತ ಹೇಳ್ತಾಳೆ. ನೋಡು ಕಾವ್ಯ ಆ ರೀತಿ ಎಲ್ಲ ಮಾತಾಡಬೇಡ, ಕಲ್ಯಾಣಿ ನಿಮ್ಮಿಬ್ಬರನ್ನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ, ನಿಮಗೇನು ಬೇಕು ಏನು ಬೇಡ ಅನ್ನೋದು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ಅವಳ ಹತ್ರನೇ ಮಾತಾಡಬೇಕು ಅಂತ ಹೇಳಿದಾಗ ಅಲ್ಲಿಗೆ ಕಲ್ಯಾಣಿ ಮಾದೇವ ಎಲ್ಲರೂ ಕೂಡ ಬರ್ತಾರೆ. ಏನಣ್ಣ ನಿನ್ನ ಮಗಳು ಏನೋ ಹೇಳ್ತಾ ಇದ್ದಾಳೆ ಅಂತ ಕೇಳಿದಾಗ ಏನಿಲ್ಲ ಕಲ್ಯಾಣಿ, ಅದೇ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ ಅಲ್ವಾ ಅದ್ರ ಬಗ್ಗೆನೇ ಹೇಳ್ತಾ ಇದ್ಲು, ನಿಮ್ಮ ಅತ್ತೆನ ಕೇಳು ಅಂತ ಹೇಳಿದ್ದೀನಿ ಅಷ್ಟೇ ಅಂದಾಗ ಅಣ್ಣ ಇವಾಗ ಅವಳು ಸಮಯನ ಮಾದೇವನ ಜೊತೆ ಕಳಿಬೇಕು, ಅವರಿಬ್ಬರು ಕೂಡ ಖುಷಿಯಾಗಿದ್ದರೆ ಮುಂದೆ ಅವಳು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಕೆಲಸ ಮಾಡಲಿ, ನಂದಂತೂ ಏನೂ ಅಭ್ಯಂತರ ಇಲ್ಲ ಅಂದಾಗ ನೋಡ್ದ ಕಾವ್ಯ ಕಲ್ಯಾಣಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಮೊದಲು ನೀನು ಮತ್ತು ಮಾದೇವ ಇಬ್ಬರು ಕೂಡ ಸುಖವಾಗಿ ಸಂಸಾರನ ಮಾಡಬೇಕು, ಅದನ್ನು ನಾವು ನೋಡಿ ಖುಷಿ ಪಡಬೇಕು, ಆಮೇಲೆ ನಿನ್ನಿಷ್ಟಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಕಾವ್ಯಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಇನ್ನು ನಾಳಿನ ಎಪಿಸೋಡಲ್ಲಿ ರಾಮು ಕೋಪ ಮಾಡಿಕೊಂಡು ಪ್ರೇಮ ಕೆನ್ನೆಗೆ ಹೊಡೆದೇ ಬಿಡ್ತಾನೆ. ಸೊ ಹಾಗಿದ್ರೆ ಪೇಪರಲ್ಲಿ ಏನು ಬಂದಿದೆ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.